ರಮೇಶ್ ಬಾಬು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ಈಗ ರಾಷ್ಟ್ರಪತಿಗಳ ಭಾಷಣದ ಮೇಲೆ ಚರ್ಚೆ ನಡೀತಾ ಇತ್ತು. ಲೋಕಸಭಾ ಸದಸ್ಯರು ವಿಪಕ್ಷ ನಾಯಕರು ಮಾತನಾಡ್ತಾ ಇದ್ರು. ಅಲ್ಲಿ ಚಂದ್ರಶೇಖರ್ ಅವರ ಆಕ್ಷೇಪ ಇರೋದು ಅದಕ್ಕೆ ಸೀಮಿತವಾಗಿ ಮಾತನಾಡಬೇಕಿತ್ತು, ಅದಕ್ಕೆ ಸಂಬಂಧಿಸಿದ ವಿಚಾರವನ್ನು ತಂದ್ರು ಅಂತ. ಕರ್ನಾಟಕದಲ್ಲಿ ನಾನು ಒಂದು ವಿಚಾರ ತಮ್ಮ ಗಮನಕ್ಕೆ ತರ್ತೀನಿ. ಈಗ ನಿಮಗೆ ಚರ್ಚೆ ಆಗಬೇಕು, ನರವಣೆಯವರ ಪುಸ್ತಕದ ಮೇಲೆ ಚರ್ಚೆ ಆಗಬೇಕು ಅಂತಿದ್ದಿದ್ರೆ ಬೇರೆ ನಿಯಮದ ಅಡಿಯಲ್ಲಿ ಚರ್ಚೆಗೆ ಅವಕಾಶ ಕೇಳಬಹುದಿತ್ತು. ಅಬಕಾರಿ ವಿಚಾರಕ್ಕೆ ಬಂದಾಗ 69 ನಲ್ಲಿ ಕರ್ನಾಟಕದಲ್ಲಿ ನೋಡಿ, ನಿಯಮಗಳ ಪ್ರಕಾರ ಸದನ ನಡಿಬೇಕು ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಅದು ವಿಧಾನಸಭೆ ಇರಲಿ, ಲೋಕಸಭೆ ಇರಲಿ, ಸ್ಪೀಕರ್ ಅನುಮತಿ ಕೇಳಬೇಕಾಗತ್ತೆ, ನೀವು ಅಥೆಂಟಿಕೇಶನ್ ಮಾಡಬೇಕಾಗತ್ತೆ ಯಾವುದೇ ಪುಸ್ತಕ. ನಮಗೂ ಆ ಎಲ್ಲ ನಿಯಮಗಳು ಏನೇನು ಇರಬೇಕು ಅಂತಕ್ಕಂಥದ್ರ ಬಗ್ಗೆ ನಿಯಮಬದ್ಧವಾಗಿ ಸದನ ನಡಿಬೇಕು. ಪ್ರಶ್ನೆ ಅದಲ್ಲ. ಪ್ರಶ್ನೆ ಒಂದು ವಿಪರೀತ ಸನ್ನಿವೇಶದಲ್ಲಿ ನಮ್ಮ ದೇಶದ ಸೇನಾ ಮುಖ್ಯಸ್ಥರಾಗಿದ್ದವರು ಕೆಲವು ಅಂಶಗಳನ್ನು ಪ್ರಸ್ತಾಪಿಸಿದ್ದಾರೆ. ಆ ಅಂಶಗಳು ಹೊರಗಡೆ ಬಂದಿದ್ದಿಲ್ಲ ಅಂದರೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರ್ತಕ್ಕಂಥ ಅಗತ್ಯತೆಯೇ ಇಲ್ಲ. ಆ ಎಲ್ಲ ಅಂಶಗಳು ಪಬ್ಲಿಕ್ ಡೊಮೇನಿಗೆ ಬಂದಿವೆ, ಮೊಬೈಲ್ಗಳಲ್ಲಿ ಓಡಾಡ್ತಾ ಇವೆ, ಯೂಟ್ಯೂಬ್ಗಳಲ್ಲಿ ಓಡಾಡ್ತಾ ಇವೆ, ವಿದೇಶಗಳಲ್ಲಿ ಆ ಪುಸ್ತಕ ಪಬ್ಲಿಷ್ ಆಗಿದೆ. ಹಾಗಿರುವಾಗ ಒಂದು ಸರ್ಕಾರ, ಅದು ನಾನು ಅದಕ್ಕೆ ಹೇಳಿದೆ, 2026ರಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸರ್ಕಾರದ ಡ್ಯೂಟಿ ಏನು, ಫ್ಯಾಕ್ಚುಯಲ್ ಪೊಸಿಷನ್ ಏನು, ನಾನು ಆಪರೇಷನಲ್ ಗಡಿಯಲ್ಲಿ ಏನು ಮಾಡಿದ್ವಿ ಅದನ್ನು ಹೇಳಬೇಕಾಗಿಲ್ಲ. ಡಿಫೆನ್ಸ್ ಮಿನಿಸ್ಟ್ರಿ ಯಾಕೆ ಇದನ್ನು ತಡೆ ಹಿಡಿದಿದೆ, ನಂಬರ್ 1. ನಂಬರ್ 2, ನನಗನ್ಸಿರುವ ಪ್ರಕಾರ ಜನರಲ್ ನರವಣೆಯವರು ಬರೆದಿರ್ತಕ್ಕಂಥ ಅಂಶಗಳ ಬಗ್ಗೆ ಒಂದು ಮ್ಯಾಕ್ರೋ ಪಿಕ್ಚರನ್ನು ಸರ್ಕಾರ ಸದನಕ್ಕೆ ಕೊಡಬೇಕಿತ್ತು. ದಟ್ ಈಸ್ ವೆರಿ ಯಾಕಂದರೆ ನಾನು ಹೇಳೋದು, ವಿಪಕ್ಷಗಳು ಅನೇಕ ವಿಷಯಗಳನ್ನು ಈ ಸದನದಲ್ಲಿ ಪ್ರಸ್ತಾಪಿಸ್ತವೆ. ಹಾಗಿರುವಾಗ ನೀವು ಅದನ್ನು ಈಗ ಜನರಲ್ ಇಂಡಿಯನ್ ಎಕ್ಸ್ಪ್ರೆಸ್ ರಿಪೋರ್ಟ್ ಮಾಡಿದ್ರಿ 2000 ಐ ಥಿಂಕ್ 12 or 13. ಏನು ಹೇಳಿತ್ತದು ಇಂಡಿಯನ್ ಎಕ್ಸ್ಪ್ರೆಸ್ಸು? ಜನರಲ್ ವಿ ಕೆ ಸಿಂಗ್ ಇದ್ದಾಗ ಸೌತ್ ಬ್ಲಾಕ್ ಕಡೆ ಸೈನಿಕರ ಒಂದು ತುಕಡಿಯನ್ನು ಕಳಿಸಿದ್ರು ಅಂತಕ್ಕಂಥದ್ದನ್ನು ರಿಪೋರ್ಟ್ ಮಾಡಿದ್ರು. ನಂತರ ಅದನ್ನು ರಿಫ್ಯೂಟ್ ಮಾಡಲಾಯಿತು. ಯಾವುದೋ ಇಂಡಿಯನ್ ಎಕ್ಸ್ಪ್ರೆಸ್ನವರೇ ರಿಫ್ಯೂಟ್ ಮಾಡಿದರು. ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಯಿತು. ವಿಪಕ್ಷಗಳು ಅದನ್ನು ಸದನದಲ್ಲಿ ಪ್ರಸ್ತಾಪಿಸಿದ್ವು. ಕರೆಕ್ಟ್. ಹೀಗಿರುವಾಗ ಈಗ ಜನರಲ್ ನರವಣೆ ಹೇಳಿಕೆ ಬಗ್ಗೆ ನಾಳೆ ಅದನ್ನು ಕ್ಲಾರಿಫಿಕೇಶನ್ಸ್ ಕೊಡೋರು ಯಾರು? ಎಸ್, ರಮೇಶ್ ಬಾಬು, ದಟ್ ಈಸ್ ಇಂಪಾರ್ಟೆಂಟ್. ಬೇರೆ ನಿಯಮದ ಅಡಿಯಲ್ಲಿ ಅವಕಾಶ ಕೇಳಬಹುದಿತ್ತು, ಅದನ್ನು ಮಾಡಲಿಲ್ಲ. ನಿಮಗೂ ವಿವಾದ ಆಗಬೇಕಾಗಿಲ್ಲ. ನೋ ಅಟರ್ಲಿ ರಾಂಗ್. ಪ್ರಶಾಂತ್ ನಾಥ್ ಅವರು ಮಾತಾಡಿದ್ದು ಅಕ್ಸೆಪ್ಟ್ ಮಾಡ್ಕೊಂಡು, ಯಾರಿಗೆ ಪಾರ್ಲಿಮೆಂಟರಿ ಸಿಸ್ಟಮು ಮತ್ತು ವಿಧಾನಮಂಡಲ ಸಿಸ್ಟಮ್ ಗೊತ್ತಿಲ್ವೋ ಅವ್ರು ಈ ಥರದ ಪ್ರಶ್ನೆ ಎತ್ತುತ್ತಾರೆ. ನಿಮಗೆ 3 ಸಂದರ್ಭಗಳಲ್ಲಿ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ವಿಸ್ತಾರವಾದ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಒಂದು, ರಾಷ್ಟ್ರಪತಿಗಳ ಭಾಷಣ ಲೋಕಸಭೆಯಲ್ಲಿ ಅಂದರೆ ಪಾರ್ಲಿಮೆಂಟಲ್ಲಿ, ಐದರ ರಾಜ್ಯಸಭಾ ಲೋಕಸಭಾ. ಎರಡನೇದು ಬಜೆಟ್ ಅಧಿವೇಶನ. ಮೂರನೇದು ಈ ಥರದ ಅವಿಶ್ವಾಸ ನಿರ್ಣಯ ಬಂದಂಥ ಸಂದರ್ಭದಲ್ಲಿ ಟ್ರೆಸರಿ ಬೆಂಚ್ ಅಲ್ಲ, ಆಪೋಸಿಷನ್ ಪಾರ್ಟಿಗಳು ವಿಸ್ತಾರವಾಗಿ ಸರ್ಕಾರದ ವೈಫಲ್ಯಗಳನ್ನ ಯಾವುದೇ ವಿಚಾರ ಇದ್ದರೂ ಚರ್ಚೆ ಮಾಡೋದಕ್ಕೆ ಅಲ್ಲಿ ಅವಕಾಶ ಇದೆ. ಎಗೇನ್ ಯು ಕಮ್ ಟು ದ ವಿಧಾನಮಂಡಲದಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಇರ್ಬೋದು, ಅಲ್ಲೂ ಅಷ್ಟೇ ನೀವು ಗವರ್ನರ್ ಅಡ್ರೆಸ್ಸು ಮತ್ತು ಬಜೆಟ್ಟು. ಅದಾದಮೇಲೆ ಈ ಥರದ ಅವಿಶ್ವಾಸ ನಿರ್ಣಯ ಬಂದಾಗ ನಿಮಗೆ ವಾಸ್ಟಾಗಿ ಯಾವುದೇ ವಿಚಾರದ ಮೇಲೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಯಾರಿಗೆ ವಿಧಾನಮಂಡಲ ಪಾರ್ಲಿಮೆಂಟ್ರಿ ಸಿಸ್ಟಮ್ ಗೊತ್ತಿಲ್ವೋ ಅವ್ರು ಈ ಥರದ ಟೆಕ್ನಿಕಲ್ ಪಾಯಿಂಟ್ ಎತ್ತುತ್ತಾರೆ, ಬಿಟ್ಟರೆ ಗೊತ್ತಿರೋರು ಯಾರು ಇದನ್ನು ಮಾತಾಡೋದಿಲ್ಲ. ಇವತ್ತೇನೋ ಜನರಲ್ ನರವಾಣೆಯವರು ಬರೆದಿರ್ತಕ್ಕಂಥ ಪುಸ್ತಕದ ಬಗ್ಗೆ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಇದಕ್ಕೆ ಇವತ್ತು ಅವಿಶ್ವಾಸ ನಿರ್ಣಯ ಏಕಾಕಿ ಮಾಡಿದ್ದಂತಲ್ಲ. ಅವರು ಸ್ಪೀಕರ್ ಅವರು ಇಷ್ಟೆಲ್ಲ ನಾವು ಒತ್ತಾಯ ಹಾಕಿದ್ರು, 8 ಜನನ ಸಸ್ಪೆಂಡ್ ಮಾಡೋರು. ಕಳೆದ 2023ರಲ್ಲಿ ಇನ್ ದ ಹಿಸ್ಟ್ರಿ ಆಫ್ ಲೋಕಸಭಾ 100 ಜನ ಪಾರ್ಲಿಮೆಂಟ್ ಮೆಂಬರ್ಗಳನ್ನ ಸಸ್ಪೆಂಡ್ ಮಾಡಿದ್ರು. ನೀವು 2014ರಿಂದ 24ವರೆಗೆ ದೇರ್ ವಾಸ್ ನೋ ಅಫಿಷಿಯಲ್ ಅಪೋಸಿಷನ್ ಪಾರ್ಟಿ. ಅಂದರೆ ನಮಗೆ ನಂಬರ್ ಕಡಿಮೆ ಇತ್ತು, 51 ಜನ ಪಾರ್ಲಿಮೆಂಟ್ ಮೆಂಬರ್ ಇದ್ದು ಅಂತೇಳಿ ಅಧಿಕೃತವಾದಂಥ ಲೋಕಸಭಾ ಲೀಡರ್ ಮಾಡಿರಲಿಲ್ಲ. ಇವತ್ತು ಚರ್ಚೆ ಮಾಡೋದಕ್ಕೆ ಅವಕಾಶ ಇದ್ದಾಗ ಪಲಾಯನವಾದ ಯಾರಿಗೆ ಉತ್ತರ ಕೊಡೋಕ್ಕೆ ಶಕ್ತಿ ಇಲ್ವೋ ಅದಕ್ಕೆ ಪಲಾಯನ ಮಾಡೋದಕ್ಕೆ ಇದನ್ನು ಹೇಳ್ತಾ ಇದ್ದಾರೆ. ಬಿಟ್ಟರೆ ಇವತ್ತು ಮೋದಿಯವ್ರ ಮೇಲೆ ಇರೋಂಥ ಆರೋಪ ಏನು? ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ನೀವು ಪಾರ್ಲಿಮೆಂಟ್ ಫೇಸ್ ಮಾಡಿ ಉತ್ತರ ಕೊಡಿ. ಯಾಕೆ ಪ್ರೆಸ್ ಮೀಟ್ ಮಾಡಲ್ಲ, ಯಾಕೆ ಉತ್ತರ ಕೊಡಲ್ಲ? ನಾಟ್ ಓನ್ಲಿ ರಾಹುಲ್ ಗಾಂಧಿ, ವಿರೋಧ ಪಕ್ಷದ ಯಾವುದೇ ಸದಸ್ಯ ಪ್ರಶ್ನೆ ಎತ್ತಿದಾಗ ಇಟ್ ಇಸ್ ದ ಡ್ಯೂಟಿ ಆಫ್ ಪ್ರೈಮ್ ಮಿನಿಸ್ಟರ್. ಅವರು ಫ್ಲೋರ್ ಲೀಡರು. ಪಾರ್ಲಿಮೆಂಟಲ್ಲಿ ಯಾರು ನಿಮ್ಮ ಸರ್ಕಾರದ ಸಭಾನಾಯಕರು? ಈಸ್ ದ ಲೀಡರ್. ನೀವೇ ಉತ್ತರ ಕೊಡದ್ರೆ ಓಡೋದ್ರೆ ಅದಕ್ಕೆ ಸ್ಪೀಕರ್ ಎಂಡಾಸ್ ಮಾಡೋದು, ಪರವಾಗಿ ಆಟ ಆಡೋದು ಮಾಡಿದ್ರೆ ಏನಾಗುತ್ತೆ? ಶಂಕರ್ ಶೆಟ್ರೆ, ಅವಕಾಶ ಕೊಟ್ಟಿದ್ರೆ ಸಮಸ್ಯೆಗಳು ಸೃಷ್ಟಿ ಆಗ್ತಿರ್ಲಿಲ್ಲ. ಆಕ್ಚುಲಿ ಕೇಂದ್ರ ಸರ್ಕಾರ ಯಾಕೆ ರಮೇಶ್ ಬಾಬು ಅವರ ಮಾತಲ್ಲಿ ಹೇಳೋದು ಅಂತಂದ್ರೆ ಪಲಾಯನವಾದನ ಇದು. ಈ ರೂಲ್ ಪ್ರಕಾರ ಉಂಟಲ್ಲ, ಆ್ಯಕ್ಚುಲಿ ಇವರಿಗೆ ಲಿಮಿಟ್ ಇಲ್ಲ. ಪ್ರೈಮ್ ಮಿನಿಸ್ಟ್ರಿಗೆ ಮತ್ತು ಅಪೋಸಿಷನ್ ಲೀಡರ್ಗೆ ಮಾತಾಡಲಿಕ್ಕೆ ಲಿಮಿಟ್ ಇಲ್ಲ. ಅವರು ಎಷ್ಟು ಟೈಮ್ ಬೇಕಾದ್ರೆ ತಗೊಳ್ಬೋದು. ಸ್ಪೀಕರ್ ಹೇಳುವಾಗಿಲ್ಲ ನಿಮ್ಮ ಟೈಮ್ ಆಯ್ತಪ್ಪ ನಿಲ್ಲಿಸಿ ಅಂತ ಹೇಳೋಕಿಲ್ಲ.
ಆ್ಯಕ್ಚುಲಿ ಅಪೋಸಿಷನ್ ಲೀಡರ್ ನಾವು ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೇವೆ. ಇಲ್ಲಿ ಶಾಡೋ ಚೀಫ್ ಮಿನಿಸ್ಟರ್ಗೆ ಅಶೋಕ್ ಇದ್ದಾಗ ಅಲ್ಲಿನ ಶಾಡೋ ಪ್ರೈಮ್ ಮಿನಿಸ್ಟರ್ ಇದು. ಸೊ ಅವ್ರಿಗೊಂದು ಅವಕಾಶ ಕೊಡುವಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದು ನಮ್ಮ ಭಾರತೀಯರಿಗೂ ನಮ್ಮ ಪ್ರಜೆಗಳಿಗೂ ಗೊತ್ತಾಗ್ತಿತ್ತು. ಅದು ಅವಕಾಶ ಸಿಕ್ಕಿರೋದು. ಮತ್ತೊಂದು ಸೆಕೆಂಡ್ ಪಾಯಿಂಟ್ ಅವ್ರು ಮಿಸ್ಟೇಕ್ ಮಾಡಬೇಕು. ಭದ್ರತೆ ವಿಷಯಕ್ಕೆ ಒಂದು ಸೆಕ್ಯೂರಿಟಿ ಥ್ರೆಟ್ ಉಂಟು ಅಂತ ನಾನಾಗೆ ಮೋದಿಯನ್ನು ಬರಲಿಕ್ಕೆ ಬಿಡಲಿಲ್ಲ ಅಂತ ಹೇಳ್ತಾರೆ. ಅದು ನನ್ನೊಂದು ಸ್ಪೀಕರ್ ಅದವ್ರು ಆ ಮಾತು ಹೇಳ್ಬಾರ್ದಿತ್ತು. ಮೋದಿ ಅವರು ಪ್ರೈಮ್ ಮಿನಿಸ್ಟರ್ನು ನೀವು ಬರಬೇಡಿ ಸಭೆಗೆ, ಲೋಕಸಭೆಗೆ ಬರಬೇಡಿ ಅಂತ ಹೇಳೋದು ಉಂಟಲ್ಲ. ಸೊ ಒಬ್ರು ಸ್ಪೀಕರ್ ಆದವ್ರು ಕಂಟ್ರೋಲ್ ಮಾಡೋದು ಅವ್ರ ಕರ್ತವ್ಯ. ಆಕ್ಚುಲಿ ಏನು ತೆಗೆದು ಗೃಹ ಮಂತ್ರಿ ಗೊತ್ತಿರಬೇಕು. ಅಂದರೆ ಯಾವ ಆಧಾರದ ಮೇಲೆ ಹೇಳೋದು ಒಬ್ಬ ಸ್ಪೀಕರ್ ಆದವನು ಪ್ರೈಮ್ ಮಿನಿಸ್ಟರ್ ನೀವು ಬರಬೇಡಿ ಇದಕ್ಕೆ ಅಂತ ಹೇಳಿದ್ರು ತಪ್ಪು. ಚಂದ್ರಶೇಖರ್, ಕ್ವಿಕ್ ಆಗಿ, ಸಮಯ ಮುಗಿಯಿತು. ಮೋದಿ ಅವರು ಹೇಗೆ ಪಾರ್ಲಿಮೆಂಟ್ ಅಲ್ಲಿ ಆನ್ಸರಬಲ್ ಆಗಿರ್ತಾರೆ ಅಂತ ಹೇಳಿ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸತ್ಯ. ರಫೇಲ್ ವಿಷಯ ಡಿಸ್ಕಷನ್ ಆಗ್ಬೇಕಾದ್ರೆ ರಫೇಲ್ ಉತ್ತರ ಕೊಡೋ ಟೈಮಲ್ಲಿ ಯಾರು ಇಲ್ಲ, ಓಡೋಗ್ಬಿಟ್ರು ಆಚೆ ಕಡೆಗೆ ಸಭಾತ್ಯಾಗ ಅಂತೇಳಿ. ಮಣಿಪುರ ವಿಚಾರದಲ್ಲಿ 2 ದಿನ ಸ್ಟ್ಯಾಂಡ್ ಸ್ಟಿಲ್ ಇಟ್ಕೊಂಡ್ಬಿಟ್ಟಿದ್ರು ಪಾರ್ಲಿಮೆಂಟ್ ಅಲ್ಲಿ. ಮೋದಿ ಅವರು ಉತ್ತರ ಕೊಡೋಕೆ ಶುರು ಮಾಡಿದ್ರು, 2 ನಿಮಿಷ ಓಡಿದ್ರು ಆಗ್ಲೇನೆ ಆಚೆ ಕಡೆಗೆ ಓಟ. ಇದೇ ರೀತಿ ಪ್ರತಿ ಸರಿ ಮೋದಿ ಅವ್ರನ್ನ ಕೇಳ್ತಾರೆ, ಮೋದಿ ಅವರು ಉತ್ತರ ಕೊಡೋ ಸಂದರ್ಭದಲ್ಲಿ ಇರೋದೇ ಇಲ್ಲ. ಆಗ್ಲೇನೆ ಎದ್ಕೊಂಡು ಓಟ ಆಚೆ ಕಡೆಗೆ. ಅದು ರಾಜ್ಯಸಭೆಯಲ್ಲಿ ಇರ್ಬೋದು, ಲೋಕಸಭೆಯಲ್ಲಿ ಇರ್ಬೋದು. ನಾನು ರೆಕಾರ್ಡ್ ನಾನು ಹೇಳ್ತಿರ್ತಕ್ಕಂಥದ್ದು, ಯಾವುದೇ ಮೋದಿ ಅವರು ಉತ್ತರ ಕೊಟ್ಟಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಪ್ರೆಸೆಂಟೇ ಇಲ್ಲ. ಯಾಕೆಂತ ಹೇಳಿದ್ರೆ ಫೇಸ್ ಮಾಡೋ ಶಕ್ತಿನೂ ಇಲ್ಲ. ಇವತ್ತು ಯಾವ ಇವತ್ತು ಆಗಿರೋ ವಿಚಾರದಲ್ಲಿ ಸ್ಪೀಕರ್ ಏನು ಹೇಳಿದ್ರು, ಯಾರು ಪ್ರಧಾನಮಂತ್ರಿ ಅವರನ್ನ ಮ್ಯಾನ್ ಹ್ಯಾಂಡಲ್ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತೇಳಿ ಇವತ್ತು ಕಿರಣ್ ರಿಜಿಜು ಅವರನ್ನು ವಿಡಿಯೋ ರಿಲೀಸ್ ಮಾಡಿದ್ದಾರೆ. 11 ಜನ ಕಾಂಗ್ರೆಸ್ನ ಮಹಿಳಾ MP ಇರೋದು, ಅದರಲ್ಲಿ 10 ಜನ ಎಕ್ಸೆಪ್ಟ್ ಪ್ರಿಯಾಂಕಾ ಗಾಂಧಿ ಬಿಟ್ಬಿಟ್ರೆ ಇನ್ನು 10 ಜನ ಟ್ರೆಜರಿ ಬ್ರಾಂಚ್ ಅಪೋಸಿಟ್ ಬ್ರಾಂಚ್ ಅಂತ ಯಾಕೆ ಮಾಡಿರೋದು? ಆಪೋಸಿಷನ್ ಬ್ರಾಂಚ್ ಟ್ರೆಜರಿ ಬ್ರಾಂಚ್ ಬಂದು ಮೆಟ್ಟತ್ಕೊಂಡು ಹೋಗಿ ಪಕ್ಕದಲ್ಲಿ ಲೈನ್ ನಿಂತ್ಕೊಂಡು ಇವರು ಅಲ್ಲಿ ಬ್ಯಾನರ್ ತೆಗಿತಾರೆ ಅಂತ ಹೇಳಿದ್ರೆ ಅದು ಹಿಂದೆ ಉದ್ದೇಶ. ಥ್ಯಾಂಕ್ ಯು. ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ ಇದು. ಇವತ್ತಿನ ಲೆಫ್ಟ್, ರೈಟ್ ಅಂಡ್ ಸೆಂಟರ್ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.